ಮಂಗಳೂರಿನ ಅಶೋಕ್ ನಗರದ ಯುವ ದೇವಾಂಗ ವತಿಯಿಂದ ನಗರದ ಬಿಜೈನಲ್ಲಿರುವ ಸ್ನೇಹದೀಪ ಆಶ್ರಮಕ್ಕೆ ಹೊಲಿಗೆ ಯಂತ್ರ ಮತ್ತು 1 ತಿಂಗಳ ಪಡಿತರವನ್ನು ವಿತರಿಸಲಾಯಿತು. ಸ್ನೇಹದೀಪ ಆಶ್ರಮದ ಟ್ರಸ್ಟಿ ತಬಸುಮ್ ಅವರು ಮಾತನಾಡಿ, ಯುವ ದೇವಾಂಗದ ವತಿಯಿಂದ ಇಂತಹ ಸಹಾಯವನ್ನ ನೀಡುತ್ತಿರುವುದು ಶ್ಲಾಘನೀಯವಾಗಿದ್ದು, ಇನ್ನಷ್ಟು ಉತ್ತಮ ಕೆಲಸಗಳನ್ನ ಮಾಡುವಂತಾಗಲಿ ಎಂದು ಶುಭ ಹಾರೈಸಿದ್ರು. ತುಂಬ ಖುಷಿ ಆಗ್ತದೆ. ನಾನಂದ್ರೆ ಹೇಳಲಿಕ್ಕೆ ಸ್ಪೆಷಲ್ ಆಗಿ ಅಂತ ಹೇಳೋದಿಲ್ಲ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ಬಂದು ಸಪೋರ್ಟ್ ಮಾಡಿದಾಗ ಅದೆಲ್ಲ ನಮ್ಮವರೇ. ಇಲ್ಲಿ ಈಗ ನೋಡಿದಾಗೆ ಪರಿಸ್ಥಿತಿ ಇರುವುದಿಲ್ಲ, ತುಂಬ ಕಷ್ಟ ಆಗಿರ್ತದೆ. ಒಂದೊಂದು ಮಗುವಿನ ಒಂದು ಬ್ರೀತ್ ಲಾಸ್ಟ್ ಆಗುವಾಗ ಅದು ಎಷ್ಟು ಕಷ್ಟ ಕೊಡ್ತದೆ ಅಂತ ಹೇಳಿದರೆ ತುಂಬ ಕಷ್ಟ ಅನಿಸ್ತದೆ. ಆ ಒಂದು ಪರಿಪೂರ್ಣವಾಗಿ ಒಂದು ತಾಯಿಯ ಪ್ರೀತಿ ಕೊಡಲಿಕ್ಕೆ ಅದು ಸಾಧ್ಯ ಇಲ್ಲ ಯಾರಿಗೆ ಸಹ. ಅದು ಸ್ವಲ್ಪ ಟೈಮ್ ನೋಡುವಾಗ ನಮಗೆ ಆ ಮಕ್ಕಳನ್ನು ನಮ್ಮಿಂದ ಕಳ್ಕೊಳ್ಳುವಾಗ ಅದು ತುಂಬ ಕಷ್ಟ ಆಗ್ತದೆ. ಆದರೆ ಸಮಾಜದಲ್ಲಿ ಒಬ್ಬರಿಗೆ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಯಾರಾದರೂ ಅದಕ್ಕೆ ಮುಂದೆ ಬರಲೇಬೇಕು. ಆವಾಗ ನಮ್ಮೊಟ್ಟಿಗೆ ನಿಮ್ಮಂಥವ್ರು ತುಂಬ ಜನ ಇದ್ದಾರೆ. ಇವತ್ತು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂತ್ಕೊಂಡು ನಮ್ಮ ಹಿಂದೂ ಸಹೋದರರಿರ್ಬೋದು, ಕ್ರಿಶ್ಚಿಯನ್ ಸಹೋದರರಿರ್ಬೋದು ಅಥವಾ ಮುಸ್ಲಿಂ ಎಲ್ಲರೂ ಕೂತ್ಕೊಂಡು ನಾವು ಕೂಗಿದ್ದುಂಟು. ಪ್ರತಿಯೊಬ್ಬರ ಇವತ್ತು ಸಪೋರ್ಟಿಂದ ಇವತ್ತು ನಾವು ಇಲ್ಲಿ ಇಷ್ಟು ವರ್ಷ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲದಿದ್ದರೆ ಒಬ್ಬಳಿಂದಂತೂ ಖಂಡಿತ ಸಾಧ್ಯ ಇರಲಿಕ್ಕಿಲ್ಲ. ಈಗ ಸುನಿಲ್ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ, ಅದರೊಟ್ಟಿಗೆ ನೀವು ಸಹ ಸೇರಿದ್ದೀರಿ. ಇದು ಇಲ್ಲಿಗೆ ನಮಗೆ ಮಾತ್ರ ಅಂತಲ್ಲ, ತುಂಬ ಜನ ಇದ್ದಾರೆ. ಈಗ HIV ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಕ್ಯಾಟಗರಿ ತುಂಬ ಕಷ್ಟದಲ್ಲಿರೋರು ಇದ್ದಾರೆ. ಅವರೆಲ್ಲರನ್ನು ಸಹ ಈ ಸಲ ಇಲ್ಲಿ ಆದರೆ ನೆಕ್ಸ್ಟ್ ಟೈಮ್ ಮತ್ತೊಬ್ಬರಿಗೆ ಹಾಗೆ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಆ ಭಗವಂತನು ನಿಮಗೆ ಕರುಣಿಸಲಿ. ಮತ್ತು ನಿಮಗೆ ಆದಾಗ ಮಕ್ಕಳೊಟ್ಟಿಗೆ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಯಾವಾಗಲೂ ಏನು ಕೊಡಲಿಕ್ಕೆ ಆಗ್ತದೆ ಅಂತ ಅಲ್ಲ, ಅಟ್ಲೀಸ್ಟ್ ಅವರ ಮುಖದಲ್ಲಿ ಒಂದು ಅರ್ಧ ಗಂಟೆ ಸ್ಮೈಲ್ ತರೋದು, ಅದೊಂದು ನಾವು ಮಾಡೋ ಒಂದು ಚಾರಿಟಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟಿಗೆ. ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನೀವು ಅದನ್ನು ಒಪ್ಪಿಕೊಂಡು, ನಿಮ್ಮ ಟೀಮ್ ಒಪ್ಪಿಕೊಂಡು ಇಲ್ಲಿ ಬಂದು ನಿಮ್ಮ ಪ್ರೀಸಿಯಸ್ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡಿದ್ದಕ್ಕೆ ಸ್ನೇಹದೀಪ ಮಕ್ಕಳ ಪರವಾಗಿ, ನನ್ನ ಪರವಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯುವ ದೇವಾಂಗದ ಆಡಳಿತ ಮುಖ್ಯಸ್ಥರಾದ ಕ್ಷಿತಿ ಮಾಮ್ಲೂರು ಅವರು ಮಾತನಾಡಿ, ಯುವ ದೇವಾಂಗದ ಯುವಕರು ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಏನು ಜೀವನದ ಸಂಕಲ್ಪದೆಲ್ಲ ಸಾಧಿಸಲಿ, ಯಾವಾಗಲೂ ಅನುಗ್ರಹ ಆಗಲಿ. ಮತ್ತೆ ನಮ್ಮ ಯುವ ದೇವಾಂಗ ಕೂಡ ಒಳ್ಳೆ ರೀತಿಯ ಪ್ರೇರಣೆ, ಒಳ್ಳೆ ರೀತಿಯ ಕಾರ್ಯಕ್ರಮ ಆಗಲೇಬೇಕದು. ಅದರಿಂದ ಅದನ್ನು ಇನ್ನೂ ಮಾಡುವಂಥದ್ದೊಂದು ಆಗಲಿ. ಆಯ್ತು. ದಾಮೋದರ್ ಚೆಟ್ಟಿಯಾರ್ ಅವರು ಮಾತನಾಡಿ, ಆಶ್ರಮದಲ್ಲಿರುವ ಮಕ್ಕಳು ತಮ್ಮ ಜೀವನದಲ್ಲಿ ಸಾಧನೆಯನ್ನ ಮಾಡುವಂತಾಗಲಿ ಮತ್ತು ಯುವ ದೇವಾಂಗದಿಂದ ಇನ್ನಷ್ಟು ಉತ್ತಮ ಕೆಲಸಗಳು ಆಗಲಿ ಎಂದು ಹೇಳಿದರು. ನಮ್ಮದೊಂದು ನೇಕಾರ ಸಮುದಾಯ ಪಟ್ಟಮ್ಮಿಂದ ಪಣಂಬೂರುವರೆಗಿನ 22 ದೇವಸ್ಥಾನಗಳಲ್ಲಿ ಪಣಂಬೂರಿನಲ್ಲಿರುವಂಥ ದೇವಸ್ಥಾನ ಕುಕ್ಕಾಡಿ ಅಂತ ಹೇಳುವಂಥ ಸ್ಥಳದಲ್ಲಿ ಇದ್ದದ್ದು. ಅದು ನಮಗೆ ಅಶೋಕ್ ನಗರದಲ್ಲಿ ಈಗ ಬಂದು, ಅಂದರೆ ಅಲ್ಲಿಗೆ ಆರ್ಬರಿಗೆ ಹೋದ್ರಿಂದ ಆ ಸ್ಥಳಾಂತರ ಆಗಿ ಇಲ್ಲಿ ಬಂದು ಇಲ್ಲಿ ಅದು ದೇವಸ್ಥಾನದ ಇದರಲ್ಲಿ ಬೆಳೀತಾ ಅಲ್ಲಿ ತಾಯಂದಿರನ್ನು ಜೋಡಿಸುವಂಥದ್ದು, ಯುವಕರನ್ನು ಜೋಡಿಸುವಂಥದ್ದು, ದೇವಸ್ಥಾನದ ಕೆಲಸ ಬಾಕಿ ಎಲ್ಲ ಕೆಲಸಗಳಿಗೆ ಜೋಡಿಸ್ತಾ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಾಕಿಕೊಂಡು ಕೆಲಸ ಮಾಡ್ತಾಯಿದ್ವಿ. ಇಂಥದ್ರಲ್ಲಿ ನಮ್ಮ ಯುವ ಪೀಳಿಗೆಯನ್ನು ಕೂಡ ಬೆಳೆಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಶ್ರೀತಿ ಮಾಸ್ಟ್ರು ಅವರ ನೇತೃತ್ವದಲ್ಲಿ ಈಗ ನಡೀತಾ ಇದೆ. ತುಂಬ ವರ್ಷದಿಂದ ಸಕ್ರಿಯಗೊಂಡಿದೆ. ಆದರೆ ಇತ್ತೀಚೆಗಿನ ಈಗ ಯುವ ದೇವಾಂಗ ನಮ್ಮ ಸುನಿಲ್ ಅವರ ನೇತೃತ್ವದಲ್ಲಿ ಖಂಡಿತವಾಗಿ ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ನಮ್ಮನ್ನು ಸಮಾಜದ ಒಂದು ಇದನ್ನು ಬೆಳೆಸ್ತಾ ಇದ್ದಾರೆ. ಅವರು ಸಮಾಜದಲ್ಲಿ ದೂರ ಮಾಡುವಂಥ ಆ ವ್ಯಕ್ತಿಗಳು ಮಕ್ಕಳನ್ನಾಗಿ ಇವರನ್ನೆಲ್ಲ ಸಮಾಜನ ಒಟ್ಟುಗೂಡಿಸುವಂಥ ಒಂದು ಕೆಲಸ ನಿಮ್ಮಂಥ ಹಿರಿಯರು ಅದನ್ನು ಮಾಡ್ತಾಯಿದ್ದೀರಿ. ಅದಕ್ಕೆ ದೇವರು ಆಯುರಾರೋಗ್ಯ ಸುಖ ಸಂಪತ್ತು ಕೊಟ್ಟು ದೇವರು ಕರುಣಿಸಲಿ. ಜೊತೆಗೆ ಅವರಿಗೆ ಕೂಡ, ಮಕ್ಕಳಿಗೆ ಕೂಡ ಉತ್ತಮ ಭವಿಷ್ಯ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆ ನಾವು ಮಾಡುವ. ಯುವ ದೇವಾಂಗದ ಅಧ್ಯಕ್ಷರಾದ ಸುನಿಲ್ ಯು ಕುಮಾರ್, ಉಪಾಧ್ಯಕ್ಷರಾದ ವಿನಯ ಸುಧಾಕರ್, ಕಾರ್ಯದರ್ಶಿ ತಾರನಾಥ್ ಉರ್ವಾ, ಕೋಶಾಧಿಕಾರಿ ಅಕ್ಷತಾ ಉರ್ವಾ, ಕ್ರೀಡಾ ಕಾರ್ಯದರ್ಶಿ ಅನಿಲ್ ಕುಮಾರ್, ಸಾಂಸ್ಕೃತಿಕ ಕಾರ್ಯದರ್ಶಿ ಚಿತ್ರಾ ರಾಹುಲ್,
ಚೇತನ ಆಕಾಶ ಭವನ ಮತ್ತು ದೇವಾಂಗ ಸಮಾಜದ ಹಾಗೂ ಮಹಿಳಾ ವೇದಿಕೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.